ಮಂಜು, ಗದಗ್ನಲ್ಲಿ ಹೆಚ್ಚಾನು ಹೆಚ್ಚು ಜನಗಳು ಸಾರಿಗೆಯನ್ನೇ, ಅದರಲ್ಲೂ ಈ ಕೆಎಸ್ಆರ್ಟಿಸಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ಜನಗಳಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗತ್ತೆ? ನಾಳೆ ಈ ಕೆಎಸ್ಆರ್ಟಿಸಿ ಬಂದ್ನ ಚಿತ್ರಣ ಏನಿರುತ್ತೆ? ಹೌದು ಶ್ರೀಲಕ್ಷ್ಮಿ, ಏನಂತಂದ್ರೆ ಗದಗ್ನಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಗಲಿದೆ. ಯಾಕಂತಂದ್ರೆ ಗದಗ್ ಜಿಲ್ಲೆಯಲ್ಲಿ ಸುಮಾರು 2500 ಸಾರಿಗೆ ಸಂಸ್ಥೆ ನೌಕರರಿದ್ದಾರೆ. ಇವರಷ್ಟರು ಕೂಡ ನಾಳೆ ಸ್ವಯಂ ಪ್ರೇರಿತವಾಗಿ ಕೆಲಸಕ್ಕೆ ಹಾಜರಾಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಮುಷ್ಕರಕ್ಕೆ ಬೆಂಬಲ ನೀಡುವುದರಿಂದ ಇಡೀ ಸಾರಿಗೆ ಸಂಸ್ಥೆಯ ಬಸ್ಗಳು ನಾಳೆ ರಸ್ತೆಗಿಳಿಯೋದಿಲ್ಲ. ಆದರೆ ರಾತ್ರಿ ಹೋದಂತಹ ಬಸ್ಗಳು ಮಾತ್ರ ರಸ್ತೆಯಲ್ಲಿರ್ತವೆ. ಬೆಳಗಿನ ಜಾವ 11 ಗಂಟೆವರೆಗೂ ಮಾತ್ರ ಅವು ಸಂಚಾರ ಮಾಡ್ತೇವೆ. ಉಳಿದ ನಂತರ ನಾವು ಡಿಪೋಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಸಾರಿಗೆ ಸಂಸ್ಥೆಯ ನೌಕರರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲವಾದ್ರೆ ಈ ಒಂದು ಮುಷ್ಕರವನ್ನು ನಿರಂತರವಾಗಿ ನಾವು ಇಟ್ಕೊಳ್ತೇವೆ, ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಗದಗ್ ಜಿಲ್ಲೆ ಅಂತಂದ್ರೆ ಇದು ಗ್ರಾಮೀಣ ಜನರು ಹೊಂದಂತಹ ಪ್ರದೇಶ. ಇಲ್ಲಿ ಸಾಕಷ್ಟು ಜನರು ಸಾರಿಗೆ ಸಂಸ್ಥೆಯನ್ನೇ ಹೊಂದ್ಕೊಂಡಿದ್ದಾರೆ. ಮಹಿಳೆಯರಾಗಿರ್ಬೋದು, ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಂತಂದ್ರೆ. ಆದ್ರೆ ಇವಾಗ ಖಾಸಗಿ ಸಂಸ್ಥೆಗಳ ಬಸ್ಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಮತ್ತು ಖಾಸಗಿ ವಾಹನಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಗದಗ್ನಲ್ಲಿ ಸಾಕಷ್ಟು ಜನರು ಸಾರಿಗೆ ಸಂಸ್ಥೆ ಬಸ್ಗಳನ್ನೇ ಅವಲಂಬಿಸಿರ್ತಾರೆ. ಇವಾಗ ಸಾರಿಗೆ ಸಂಸ್ಥೆ ಬಸ್ಗಳು ನಾಳೆ ರಸ್ತೆಗೆ ಇಳಿದೇ ಇದ್ರೆ ಸಾಕಷ್ಟು ಜನರಿಗೆ ಈ ಒಂದು ಸಮಸ್ಯೆ ಆಗುತ್ತೆ. ಅದರಲ್ಲೂ ಪ್ರಯಾಣಿಕರಿಗೆ ಆಗಿರ್ಬೋದು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಆಗಲಿದೆ. ಇವಾಗ ಏನು ಶ್ರಾವಣ ಮಾಸ, ಈ ಸಮಯದಲ್ಲಿ ಸಾಕಷ್ಟು ಹಬ್ಬಗಳಿರ್ತವೆ. ಗ್ರಾಮೀಣ ಭಾಗದ ಜನರು ಕೂಡ ನಗರ ಪ್ರದೇಶಕ್ಕೆ ಬಂದು ಖರೀದಿ ಮಾಡುವುದಾಗಿರ್ಬೋದು, ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಸಾಕಷ್ಟು ಸಮಸ್ಯೆ ಆಗಲಿದೆ. ಆದರೆ ನಮಗೆ ಏನು ಬೇಡಿಕೆಗಳು ಈಡೇರುವವರಿಗೂ ಕೂಡ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಒಂದು ಬಿಸಿ ತಟ್ಟಲಿದೆ. ಅದರಲ್ಲೂ ಈಗ ಶಕ್ತಿ ಯೋಜನೆ ಜಾರಿಯಾದ ನಂತರ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಗ್ರಾಮೀಣ ಭಾಗದಿಂದ ಜನರು ನಗರ ಪ್ರದೇಶಕ್ಕೆ ಬರ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಪ್ರಯಾಣಿಕರು ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ರೈಟ್. ಮಂಜು ಪತ್ತಾರ್, ದಯವಿಟ್ಟು ಅಲ್ಲಿ ಜನಗಳನ್ನ ಮಾತಾಡಿಸಿ, ಜನ ಏನ್ ಹೇಳ್ತಾರೆ, ಜನಕ್ಕೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಜನರ ಭಾವನೆಗಳೇನು, ಜನರ ಹತ್ರ ಹೋಗಿ ಜನರ ಹತ್ರ ಮಾತಾಡಿಸಿ. ಹೌದು ಶ್ರೀಲಕ್ಷ್ಮಿ, ಇಲ್ಲಿ ನಾವು ನೋಡ್ತಾ ಇರಬಹುದು, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರಯಾಣಿಕರಿದ್ದಾರೆ. ಪ್ರಯಾಣಿಕರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಮೇಡಮ್, ಇವಾಗ ನಾಳೆ ಸಾರಿಗೆ ಸಂಸ್ಥೆ ಮುಷ್ಕರ ಕರೆ ಕೊಟ್ಟಿದ್ದಾರೆ. ನಾಳೆ ಬಸ್ ಇರುವುದಿಲ್ಲ, ಮತ್ತೆ ಏನ್ ಸಮಸ್ಯೆ ಆಗುತ್ತೆ ನಮ್ಗೆ ಗೊತ್ತಾಗತ್ತೆ. ಈಗ ನಾಳೆ ಬಸ್ ಇರಲ್ಲ, ನಾಳೆ ಬಸ್ ಬಂದಿದ್ದಾವೆ, ಏನ್ ಸಮಸ್ಯೆ ಆಗುತ್ತೆ? ಏನ್ ಕತ್ಲಾಗುತ್ತೆ, ಏನಿದೆ ಎಲ್ಲಾರ್ಗು ಹೋಗೋರ್ಗೆ ಬರೋ ಸಮಸ್ಯೆ ಆಗುತ್ತೆ ಅಷ್ಟು. ಕೇಳ್ರಿ ಇನ್ನೊಬ್ರನ್ನ ಯಾರನ್ನ. ಅಲ್ಲ, ಈಗ ಮೇಡಮ್, ಈಗ ನಾಳೆ ಬಸ್ ಬರಲ್ರಿ. ನಾಳೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಾಳೆ ಸಾರಿಗೆ ನೌಕರೆಲ್ಲ ಮುಷ್ಕರ ಕರೆ ಕೊಟ್ಟಿದ್ದಾರೆ, ಡ್ರೈವರು, ಚಾಲಕರು ಎಲ್ಲಾರು. ಈಗ ನಾಳೆ ಬಸ್ ಬಂದಾದ್ರೆ ನಿಮ್ಗೇನ್ ಸಮಸ್ಯೆ ಆಗುತ್ತೆ? ನಮ್ಗೆ ಸಮಸ್ಯೆ ಆಗತ್ರಿ. ನಡ್ಯಾಕ ಹೆಂಗ್ ಹೋಗ್ಬೇಕ್ರಿ ನಾವು? ಊರಿಗೆ ಪಾರಿ ಹೋಗುದು ಹೆಂಗ್ರಿ ನಾವು? ಸಮಸ್ಯೆ ಆಗತ್ರಿ. ಮತ್ತೆ ಹೆಂಗ್ ಹೋಗುದ್ರಿ? ಹೆಂಗ ಪ್ರೈವೇಟ್ ಗಾಡಿ ರೊಕ್ಕ ಬೇಕಲ್ರಿ ನಮಗೂ. ಬತ್ತಿ ರೊಕ್ಕ ಮಾಡ್ಬಿಟ್ರ, ರೊಕ್ಕ ಇಲ್ಲ ಮಾಡ್ಬಿಟ್ರ ಈಗ ನಾವಿಲ್ಲ ಅಂದಿಲ್ಲ. ಮೊದಲು ರೊಕ್ಕ ಕೊಟ್ಟು ಹೋಗೇ ಹೋಗಿದ್ವಿ ನಾವು. ಈಗ ಮಾಡ್ಯಾರಲ್ಲ ಸಿದ್ದರಾಮಯ್ಯ. ಮತ್ತೆ ಇಲ್ರಿ, ನಮ್ಮ ರೊಕ್ಕ ಕೊಟ್ಟು ಹೋಗಿ ಹಾಕಿದ್ವಿ ಅಲ್ರಿ. ಮೊದಲು ರೊಕ್ಕ ಕೊಟ್ಟು ಹೋಗಿದ್ವಿಲ್ರಿ ನಾವು. ಈಗ 2 ವರ್ಷ ಮಾಡ್ಬಿಟ್ರ, ಎಲ್ಲ ಋಣ ಬಿದ್ಬಿಡ್ತಿ. ಈಗ ಹೌದಲ್ರಿ? ಹೋಗಬೇಕ್ರಿ, ಹೋಗೇ ಬಿಡ್ತೀವ್ರಿ. ಮತ್ತೆ ಆಗದ ಮತ್ತೆ ಅದ ಬಿಟ್ರಂದ್ರೆ ಹೋಗಿ ಹೋಗ್ತೀವ್ರಿ. ಮುಂದೆ ಯಾರ ಕೇಳ್ರಿ? ಈಗ ನಾಳೆ ಮುಷ್ಕರ ಐತಿ, ನಾಳೆ ಬಸ್ ಬರುದಿಲ್ಲ, ಏನ್ ಸಮಸ್ಯೆ ಆಗ್ಬೋದು? ಹಂಗಾರಿ ಮತ್ತೆ 1-2 ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ರಿ ಗೌರ್ಮೆಂಟ್. ಹೌದಿಲ್ರಿ? ಸಂಭಾಳಿಸ್ಕೋಬೇಕು ಮತ್ತೆ ಜನ ರೀ ಅದಕ್ಕೆ. ಅದೇ ರೀ, ನಾವು ಕಾಯಂ ಅಡ್ಡಾಡೋರಿಗೆ ಹೋಗೋರಿಗೆ ಸ್ವಲ್ಪ ಅನುಕೂಲ, ಅಸ್ವಸ್ಥ ಆಗುತ್ತೆ. ನಾವ್ ಯಾವಾಗ ಮಗುರಿಗೆ ಅದೇನ್ ಅನ್ಸೋದಿಲ್ಲ ರೀ. ನಾಳೆ ಮುಷ್ಕರ ಐತಿ, ಶಾಲೆ ಮಕ್ಕಳಿಗೆ ಏನ್ ಸಮಸ್ಯೆ ಆಗತ್ತೆ? ಬಾಳ ಸಮಸ್ಯೆ ಆಗತ್ರಿ. ಸಾಲಿಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ನಮ್ಗ ಅಡ್ಡಾಡಕ್ ಹೋಗೋದು ಬರಂಗಿಲ್ಲ. ಒಬ್ಬೊಬ್ಬರು ಹಂಗ ಇರ್ತಾರ, ಎಲ್ಲಾ ಸಮಸ್ಯೆ ಆಗತ್ರಿ. ಜಾಸ್ತಿ ಮಂದಿ ಎಲ್ಲಾ ಬಸ್ಸಿಗೆ ಹೋಗ್ತಿದ್ರು. ಜಾಸ್ತಿ ಮಂದಿ ಏನ್ರಿ ತುಂಬಿ ಮತ್ ಇದು ಬರ್ತಿದ್ರಿ, ಹಂಗ ಹೋಗ್ತಿದ್ವಿ ಬಸ್ಸಿಗೆ. ಎಲ್ಲಾ ಸಮಸ್ಯೆ ಆಗತ್ರಿ ಬಂದಿಟ್ರ. ಬಹಳಷ್ಟು ಸರ್, ಈಗ ನಾಳೆ ಬಸ್ ಬಂದಮ್ಮ, ಏನ್ ಸಮಸ್ಯೆ ಆಗುತ್ತೆ? ಏನ್ ಸಮಸ್ಯೆ ಅಂದ್ರೆ ಇದೇನ್ ಫ್ರೀ ಬಸ್ ನಮಗ್ ಬೇಕಾಗಿತ್ರ? ಫ್ರೀ ಬಸ್ ಏನ್ ಬೇಕಾಗಿರ್ಲಿಲ್ಲ. ಎಜುಕೇಶನ್, ಆಸ್ಪತ್ರೆ ಫ್ರೀ ಮಾಡಿದ್ದು ನಮ್ಗೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಬಸ್ ಫ್ರೀ ಏನ್ ಬೇಕಾಗಿಲ್ಲ. 2,000 ಕೊಡೋದು ಬೇಕಾಗಿಲ್ಲ. ಎಲ್ಲಾರು ದುಡ್ಕೊಂಡ್ ತಿನ್ಲಿ ಅಂತ ಹೆಂಬಲ ಕೊಟ್ಟು ಇದು ಮಾಡ್ಬೇಕಾಗಿತ್ತು. ಇದು ಮಾಡಬಾರ್ದಿತ್ತು. ಈಗ ನೌಕರರು ಕರೆ ಕೊಟ್ಟಿದಾರಮ್ಮ, ಅವ್ರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ. ಈ ನಾಳೆ ಸಾರಿಗೆ ಸಂಸ್ಥೆ ಬಸ್ ಇವಾಗ ಫ್ರೀ ಬಸ್ ಬಿಟ್ಟಿದ್ಗ ಗಾಡಿಗೆ ಏನ್ ಪೆಟ್ರೋಲ್ ಹಾಕ್ಲಾರ್ದೆ ನೀರ್ ಹಾಕಕ್ಕಾಗತ್ತಾ? ಮತ್ತೆ ಅವ್ರಿಗೆ ಕಂಡಕ್ಟರ್ಗಳಿಗೆ ಅವ್ರಿಗೆ ಗೌರ್ಮೆಂಟಿಗೆ ಸಂಬಳ ಕೊಡೋದು ಬೇಡವಾ? ಎಷ್ಟು ಸಂಬಳ ನಿಲ್ಸ್ಯಾರ ಅವರೆಲ್ಲ.
ಮತ್ತೆ ಈ ಸರ್ಕಾರ ಬಂದ್ಮೇಲೆ ಅದಕ್ಕೆ ನಾವು ಇದು ಮಾಡೋದು. ನಾಳೆ ಬಸ್ ಫ್ರೀ ನಮಗೆ ಎಜುಕೇಶನ್ ಫ್ರೀ ಬೇಕು, ಮಕ್ಕಳು ಓದ್ಬೇಕು, ತಿರ್ಗಾ ಏನೋ ಆಸ್ಪತ್ರೆ ಫ್ರೀ ಇರ್ಬೇಕು. ಬಡಬಗ್ರು ಯಾವ ಆಸ್ಪತ್ರೆಗೆ ಹೋದ್ರು ರೊಕ್ಕ ಕೇಳ್ತಾರ, ಅಲ್ಲಿ ಎಲ್ಲಿ ಹೋಗ್ಬೇಕು ನಾವು. ನಾನು ಬೆಂಗಳೂರಾಗ ಜೀವನ ಮಾಡ್ತಾ ಇರೋದು, ಇವಾಗ ಫಂಕ್ಷನ್ ಇತ್ತಂತ ಬಂದಿದ್ವಿ, ಇವಾಗ ಬೆಂಗಳೂರಿಗೆ ಹೊಂಟಿರೋದು ನಾನು ಇವತ್ತು. ಬಸ್ ಇರ್ಲಿಲ್ಲ ಅಂದ್ರೆ ಟ್ರೈನಿಗೆ ಹೋಗುದು. ಏನ್ ಮಾಡೋದು, ಸಿದ್ದರಾಮಯ್ಯ ಹಂಗ ಮಾಡ್ಯಾನಲ್ಲ ಅವನೇನು. ಇವ್ರ ಅಲೋ ನೋಡ್ರಿ ಹೆಸರ ಈಗ ಬಸ್ ಫ್ರೀ ಎದಕ್ ಮಾಡ್ಬೇಕ್ರಿ? ಅಲ್ಲ ಎದಕ್ ಮಾಡ್ಬೇಕು ಬಸ್ ಫ್ರೀ? ಈಗ ಅವ್ರು ಬ್ಯಾಳಿ ಬೆಳಿಲಂತ ಅವ್ರು ಮಾಡ್ತಾರ, ಅವ್ರು ಬ್ಯಾಳಿ ಬೆಳಿಲಂತ ಮಾಡ್ತಾರ, ಬಸ್ ಫ್ರೀ ಮಾಡ್ಬಾರ್ದು. ಮೊದ್ಲಾಗ ಹೆಂಗ ಹಂಗಬೇಕು ನಮಗ ಕಡ್ನೆ ಇಲ್ರಿ ಸರ್. ಈಗ ನಾಳೆ ಒಂದ್ ದಿವಸ ಬಸ್ ಬಂದ ಅಂತೀರಿ, ನಾಳೆ ಸಾಲಿ ಜನ ಹೆಂಗ ಸಮಾಧಾನ ತಗೊಂತಾರ. ಅದು ಬಸ್ ಫ್ರೀ ಮಾಡ್ಬಾರ್ದು. ಸರ್ಕಾರಕ್ಕೆ ಏನ್ ಬೇಕ, ಹುಡ್ರಿಗೆ ಸಾಲಿ ಕಲಿಯಾಕ ಪೆನ್ನು ಬುಕ್ಕ, ಈಗ ಹಕ್ಕಿ ಬ್ಯಾಳೆ ಅವು ಕೊಡ್ಲಿ. ಮೊದ್ಲಕ್ಕೆ ಸವಲತ್ತು ಅಷ್ಟೇ ಬೇಕು, ಬಸ್ ಫ್ರೀ ಬೇಡ. ಸರ್ಕಾರ ಯಾರ ಬರ್ಲಿ, ಬಿಜೆಪಿ ಸರ್ಕಾರ ಬರ್ಲಿ, ಕಾಂಗ್ರೆಸ್ ಸರ್ಕಾರ ಬರ್ಲಿ, ಒಟ್ಟ ಆಲ್ ರೈಟ್. ಜನ ಎಷ್ಟು ಸ್ಪಷ್ಟವಾಗಿ ಮಂಜು, ಗದಗ್ನಲ್ಲಿ ಹೆಚ್ಚು ಜನಗಳು ಸಾರಿಗೆಯನ್ನೇ, ಅದರಲ್ಲೂ ಈ ಕೆಎಸ್ಆರ್ಟಿಸಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ಜನಗಳಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗತ್ತೆ, ನಾಳೆ ಈ ಕೆಎಸ್ಆರ್ಟಿಸಿ ಬಂದ್ನ ಚಿತ್ರಣ ಏನಿರುತ್ತೆ? ಹೌದು ಶ್ರೀಲಕ್ಷ್ಮಿ, ಏನಂತಂದ್ರೆ ಗದಗ್ನಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಗಲಿದೆ. ಯಾಕಂತಂದ್ರೆ ಗದಗ್ ಜಿಲ್ಲೆಯಲ್ಲಿ ಸುಮಾರು 2500 ಸಾರಿಗೆ ಸಂಸ್ಥೆ ನೌಕರರಿದ್ದಾರೆ. ಇವರಷ್ಟರು ಕೂಡ ನಾಳೆ ಸ್ವಯಂ ಪ್ರೇರಿತವಾಗಿ ಕೆಲಸಕ್ಕೆ ಹಾಜರಾಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಮುಷ್ಕರಕ್ಕೆ ಬೆಂಬಲ ನೀಡುವುದರಿಂದ ಇಡೀ ಸಾರಿಗೆ ಸಂಸ್ಥೆಯ ಬಸ್ಗಳು ನಾಳೆ ರಸ್ತೆಗಿಳಿಯೋದಿಲ್ಲ. ಆದರೆ ರಾತ್ರಿ ಹೋದಂತಹ ಬಸ್ಗಳು ಮಾತ್ರ ರಸ್ತೆಯಲ್ಲಿರ್ತವೆ. ಬೆಳಗಿನ ಜಾವ 11 ಗಂಟೆವರೆಗೂ ಮಾತ್ರ ಅವು ಸಂಚಾರ ಮಾಡ್ತೇವೆ. ಉಳಿದ ನಂತರ ನಾವು ಡಿಪೋಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಸಾರಿಗೆ ಸಂಸ್ಥೆಯ ನೌಕರರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲವಾದ್ರೆ ಈ ಒಂದು ಮುಷ್ಕರವನ್ನು ನಿರಂತರವಾಗಿ ನಾವು ಇಟ್ಕೊಳ್ತೇವೆ, ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಗದಗ್ ಜಿಲ್ಲೆ ಅಂತಂದ್ರೆ ಇದು ಗ್ರಾಮೀಣ ಜನರು ಹೊಂದಂತ ಪ್ರದೇಶ. ಇಲ್ಲಿ ಸಾಕಷ್ಟು ಜನರು ಸಾರಿಗೆ ಸಂಸ್ಥೆಯನ್ನೇ ಹೊಂದ್ಕೊಂಡಿದ್ದಾರೆ. ಮಹಿಳೆಯರಾಗಿರ್ಬೋದು, ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಂತಂದ್ರೆ. ಆದ್ರೆ ಇವಾಗ ಖಾಸಗಿ ಸಂಸ್ಥೆಗಳ ಬಸ್ಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಮತ್ತು ಖಾಸಗಿ ವಾಹನಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಗದಗ್ನಲ್ಲಿ ಸಾಕಷ್ಟು ಜನರು ಸಾರಿಗೆ ಸಂಸ್ಥೆ ಬಸ್ಗಳನ್ನೇ ಅವಲಂಬಿಸಿರ್ತಾರೆ. ಇವಾಗ ಸಾರಿಗೆ ಸಂಸ್ಥೆ ಬಸ್ಗಳು ನಾಳೆ ರಸ್ತೆಗೆ ಇಳಿದೇ ಇದ್ರೆ ಸಾಕಷ್ಟು ಜನರಿಗೆ ಈ ಒಂದು ಸಮಸ್ಯೆ ಆಗುತ್ತೆ. ಅದರಲ್ಲೂ ಪ್ರಯಾಣಿಕರಿಗೆ ಆಗಿರ್ಬೋದು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಆಗಲಿದೆ. ಇವಾಗ ಏನು ಶ್ರಾವಣ ಮಾಸ, ಈ ಸಮಯದಲ್ಲಿ ಸಾಕಷ್ಟು ಹಬ್ಬಗಳಿರ್ತವೆ. ಗ್ರಾಮೀಣ ಭಾಗದ ಜನರು ಕೂಡ ನಗರ ಪ್ರದೇಶಕ್ಕೆ ಬಂದು ಖರೀದಿ ಮಾಡುವುದಾಗಿರ್ಬೋದು, ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಸಾಕಷ್ಟು ಸಮಸ್ಯೆ ಆಗಲಿದೆ. ಆದ್ರೆ ನಮಗೆ ಏನು ಬೇಡಿಕೆಗಳು ಈಡೇರುವವರಿಗೂ ಕೂಡ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಒಂದು ಬಿಸಿ ತಟ್ಟಲಿದೆ. ಅದರಲ್ಲೂ ಈಗ ಶಕ್ತಿ ಯೋಜನೆ ಜಾರಿಯಾದ ನಂತರ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಗ್ರಾಮೀಣ ಭಾಗದಿಂದ ಜನರು ನಗರ ಪ್ರದೇಶಕ್ಕೆ ಬರ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಪ್ರಯಾಣಿಕರು ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ರೈಟ್. ಮಂಜು ಪತ್ತಾರ್, ದಯವಿಟ್ಟು ಅಲ್ಲಿ ಜನಗಳನ್ನ ಮಾತಾಡಿಸಿ, ಜನ ಏನ್ ಹೇಳ್ತಾರೆ, ಜನಕ್ಕೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಜನರ ಭಾವನೆಗಳೇನು, ಜನರ ಹತ್ರ ಹೋಗಿ ಜನರ ಹತ್ರ ಮಾತಾಡಿಸಿ. ಹೌದು ಶ್ರೀಲಕ್ಷ್ಮಿ, ಇಲ್ಲಿ ನಾವು ನೋಡ್ತಾ ಇರಬಹುದು, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರಯಾಣಿಕರಿದ್ದಾರೆ. ಪ್ರಯಾಣಿಕರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಮೇಡಮ್, ಇವಾಗ ನಾಳೆ ಸಾರಿಗೆ ಸಂಸ್ಥೆ ಮುಷ್ಕರ ಕರೆ ಕೊಟ್ಟಿದ್ದಾರೆ. ನಾಳೆ ಬಸ್ ಇರುವುದಿಲ್ಲ, ಮತ್ತೆ ಏನ್ ಸಮಸ್ಯೆ ಆಗುತ್ತೆ ನಮ್ಗೆ ಗೊತ್ತಾಗತ್ತಿಲ್ಲ. ಈಗ ನಾಳೆ ಬಸ್ ಇರಲ್ಲ, ನಾಳೆ ಬಸ್ ಬಂದಿದ್ದಾವೆ, ಏನ್ ಸಮಸ್ಯೆ ಆಗುತ್ತೆ? ಏನ್ ಕತ್ಲಾಗುತ್ತೆ, ಏನಿದೆ ಎಲ್ಲಾರ್ಗು ಹೋಗೋರ್ಗೆ ಬರೋ ಸಮಸ್ಯೆ ಆಗುತ್ತೆ ಅಷ್ಟು. ಕೇಳ್ರಿ ಇನ್ನೊಬ್ರನ್ನ ಯಾರನ್ನ. ಅಲ್ಲ ಈಗ ಮೇಡಮ್, ಈಗ ನಾಳೆ ಬಸ್ ಬರಲ್ರಿ. ನಾಳೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಾಳೆ ಸಾರಿಗೆ ನೌಕರೆಲ್ಲ ಮುಷ್ಕರ ಕರೆ ಕೊಟ್ಟಿದ್ದಾರೆ, ಡ್ರೈವರು ಚಾಲಕರು ಎಲ್ಲರೂ. ಈಗ ನಾಳೆ ಬಸ್ ಬಂದಾದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ? ಸಮಸ್ಯೆ ಆಗತ್ರಿ, ನಡ್ಯಾಕ ಹೆಂಗ್ ಹೋಗ್ಬೇಕ್ರಿ ನಾವು? ಊರಿಗೆ ಪಾರಿ ಹೋಗುದ ಹೆಂಗ್ರಿ ನಾವು? ಸಮಸ್ಯೆ ಆಗತ್ರಿ. ಮತ್ತೆ ಹೆಂಗ್ ಹೋಗುದ್ರಿ? ಹೆಂಗ ಪ್ರೈವೇಟ್ ಗಾಡಿ ರೊಕ್ಕ ಬೇಕಲ್ರಿ ನಮಗೂ. ಬತ್ತಿ ರೊಕ್ಕ ಮಾಡ್ಬಿಟ್ರ, ರೊಕ್ಕ ಇಲ್ಲ ಮಾಡ್ಬಿಟ್ರಿ. ನಾವಿಲ್ಲ ಅಂದಿಲ್ಲ, ಮೊದಲು ರೊಕ್ಕ ಕೊಟ್ಟು ಹೋಗೇ ಹೋಗಿದ್ವಿ ನಾವು. ಈಗ ಮಾಡ್ಯಾರಲ್ಲ ಸಿದ್ದರಾಮಯ್ಯ, ಮತ್ತೆ ಇಲ್ರಿ ನಮ್ಮ ರೊಕ್ಕ ಕೊಟ್ಟು ಹೋಗಿ ಹಾಕಿದ್ವಿ ಅಲ್ರಿ. ಮೊದಲು ರೊಕ್ಕ ಕೊಟ್ಟು ಹೋಗಿದ್ವಿಲ್ರಿ ನಾವು. ಈಗ 2 ವರ್ಷ ಮಾಡ್ಬಿಟ್ರ, ಎಲ್ಲ ಋಣ ಬಿದ್ಬಿಡ್ತಿ. ಈಗ ಹೌದಲ್ರಿ, ಹೋಗಬೇಕ್ರಿ, ಹೋಗೇ ಬಿಡ್ತೀವ್ರಿ. ಮತ್ತೆ ಆಗದ ಮತ್ತೆ ಬಿಟ್ರಂದ್ರೆ ಹೋಗಿ ಹೋಗ್ತೀವ್ರಿ. ಮುಂದೆ ಯಾರ ಕೇಳ್ರಿ ನನಗೆ ಈಗ ನಾಳೆ ಮುಷ್ಕರ ಐತಿ, ನಾಳೆ ಬಸ್ ಬರುದಿಲ್ಲ, ಏನ್ ಸಮಸ್ಯೆ ಆಗ್ಬೋದು? ಹಂಗಾರಿ ಮತ್ತೆ 1-2 ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ರಿ ಗೌರ್ಮೆಂಟ್. ಹೌದಿಲ್ಲ ರೀ,
ಸಂಭಾಳಿಸ್ಕೋಬೇಕು ಮತ್ತೆ ಜನ ರೀ ಅದಕ್ಕೆ ಅದೇ ರೀ ನಾವು ಕಾಯಂ ಅಡ್ಡಾಡೋರಿಗೆ ಹೋಗೋರಿಗೆ ಸ್ವಲ್ಪ ಅನುಕೂಲ ಅಸ್ವಸ್ಥ ಆಗುತ್ತೆ. ನಾವ್ ಯಾವಾಗ ಮಗುರಿಗೆ ಅದೇನ್ ಅನ್ಸೋದಿಲ್ಲ ರೀ. ಈಗ ನಾಳೆ ಮುಷ್ಕರ ಐತಿ, ಶಾಲೆ ಮಕ್ಕಳಿಗೆ ಏನ್ ಸಮಸ್ಯೆ ಆಗತ್ತೆ? ಬಾಳ ಸಮಸ್ಯೆ ಆಗತ್ರಿ. ಸಾಲಿಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ನಮ್ಗ ಅಡ್ಡಾಡಕ್ ಹೋಗೋದು ಬರಂಗಿಲ್ಲ. ಒಬ್ಬೊಬ್ಬರು ಹಂಗ ಇರ್ತಾರ, ಎಲ್ಲಾ ಸಮಸ್ಯೆ ಆಗತ್ರಿ. ಜಾಸ್ತಿ ಮಂದಿ ಎಲ್ಲಾ ಬಸ್ಸಿಗೆ ಹೋಗ್ತಿದ್ರು. ಜಾಸ್ತಿ ಮಂದಿ ಏನ್ರಿ ತುಂಬಿ ಮತ್ ಇದು ಬರ್ತಿದ್ರಿ, ಹಂಗ ಹೋಗ್ತಿದ್ವಿ ಬಸ್ಸಿಗೆ. ಎಲ್ಲಾ ಸಮಸ್ಯೆ ಆಗತ್ರಿ ಬಂದಿಟ್ರ. ಇನ್ನು ಬಹಳಷ್ಟು ಸರ್, ಈಗ ನಾಳೆ ಬಸ್ ಬಂದಮ್ಮ, ಏನ್ ಸಮಸ್ಯೆ ಆಗುತ್ತೆ? ಏನ್ ಸಮಸ್ಯೆ ಅಂದ್ರೆ ಇದೇನ್ ಫ್ರೀ ಬಸ್ ನಮಗ್ ಬೇಕಾಗಿತ್ರ? ಫ್ರೀ ಬಸ್ ಏನ್ ಬೇಕಾಗಿರ್ಲಿಲ್ಲ. ಎಜುಕೇಶನ್, ಆಸ್ಪತ್ರೆ ಫ್ರೀ ಮಾಡಿದ್ದು ನಮ್ಗೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಬಸ್ ಫ್ರೀ ಏನ್ ಬೇಕಾಗಿಲ್ಲ. 2,000 ಕೊಡೋದು ಬೇಕಾಗಿಲ್ಲ. ಎಲ್ಲಾರು ದುಡ್ಕೊಂಡ್ ತಿನ್ಲಿ ಅಂತ ಹೆಂಬಲ ಕೊಟ್ಟು ಇದು ಮಾಡ್ಬೇಕಾಗಿತ್ತು. ಇದು ಮಾಡಬಾರ್ದಿತ್ತು. ಈಗ ನೌಕರರು ಕರೆ ಕೊಟ್ಟಿದಾರಮ್ಮ, ಅವರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ. ಈಗ ನಾಳೆ ಸಾರಿಗೆ ಸಂಸ್ಥೆ ಬಸ್ ಇವಾಗ ಫ್ರೀ ಬಸ್ ಬಿಟ್ಟಿದ್ಗ ಗಾಡಿಗೆ ಏನ್ ಪೆಟ್ರೋಲ್ ಹಾಕ್ಲಾರ್ದೆ ನೀರ್ ಹಾಕಕ್ಕಾಗತ್ತಾ? ಮತ್ತೆ ಅವ್ರಿಗೆ ಕಂಡಕ್ಟರ್ಗಳಿಗೆ ಅವ್ರಿಗೆ ಗೌರ್ಮೆಂಟಿಗೆ ಸಂಬಳ ಕೊಡೋದು ಬೇಡವಾ? ಎಷ್ಟು ಸಂಬಳ ನಿಲ್ಸ್ಯಾರ ಅವರೆಲ್ಲ. ಮತ್ತೆ ಈ ಸರ್ಕಾರ ಬಂದ್ಮೇಲೆ ಅದಕ್ಕೆ ನಾವು ಇದು ಮಾಡೋದು. ನಾಳೆ ಬಸ್ ಫ್ರೀ, ನಮಗೆ ಎಜುಕೇಶನ್ ಫ್ರೀ ಬೇಕು. ಮಕ್ಕಳು ಓದ್ಬೇಕು. ತಿರ್ಗಾ ಏನು ಆಸ್ಪತ್ರೆ ಫ್ರೀ ಇರ್ಬೇಕು. ಬಡಬಗ್ರು ಯಾವ ಆಸ್ಪತ್ರೆಗೆ ಹೋದ್ರು ರೊಕ್ಕ ಕೇಳ್ತಾರ. ಅಲ್ಲಿ ಎಲ್ಲಿ ಹೋಗ್ಬೇಕು ನಾವು? ನಾನು ಬೆಂಗಳೂರಾಗ ಜೀವನ ಮಾಡ್ತಾ ಇರೋದು. ಇವಾಗ ಫಂಕ್ಷನ್ ಇತ್ತಂತ ಬಂದಿದ್ವಿ. ಇವಾಗ ಬೆಂಗಳೂರಿಗೆ ಹೊಂಟಿರೋದು ನಾನು ಇವತ್ತು. ಬಸ್ ಇರ್ಲಿಲ್ಲ ಅಂದ್ರೆ ಟ್ರೈನಿಗೆ ಹೋಗುದು. ಏನ್ ಮಾಡುದು? ಸಿದ್ದರಾಮಯ್ಯ ಹಂಗ ಮಾಡ್ಯಾನಲ್ಲ, ಅವನೇನು ಇವ್ರ ಅಲೋ ನೋಡ್ರಿ ಹೆಸರ. ಈಗ ಬಸ್ ಫ್ರೀ ಎದಕ್ ಮಾಡ್ಬೇಕ್ರಿ? ಅಲ್ಲ, ಎದಕ್ ಮಾಡ್ಬೇಕು ಬಸ್ ಫ್ರೀ? ಈಗ ಅವ್ರು ಬ್ಯಾಳಿ ಬೆಳಿಲಂತ ಅವ್ರು ಮಾಡ್ತಾರ. ಅವ್ರು ಬ್ಯಾಳಿ ಬೆಳಿಲಂತ ಮಾಡ್ತಾರ. ಬಸ್ ಫ್ರೀ ಮಾಡ್ಬಾರ್ದು. ಮೊದ್ಲಾಗ ಹೆಂಗ ಹಂಗ ಬೇಕು ನಮಗ. ಕಡ್ನೆ ಇಲ್ರಿ ಸರ್. ಈ ನಾಳೆ ಒಂದ್ ದಿವಸ ಬಸ್ ಬಂದ ಅಂತೀರಿ, ನಾಳೆ ಸಾಲಿ ಜನ ಹೆಂಗ ಸಮಾಧಾನ ತಗೊಂತಾರ. ಅದು ಬಸ್ ಫ್ರೀ ಮಾಡಬಾರದು. ಸರ್ಕಾರಕ್ಕೆ ಏನ್ ಬೇಕ? ಹುಡ್ರಿಗೆ ಸಾಲಿ ಕಲಿಯಾಕ ಪೆನ್ನು, ಬುಕ್ಕ, ಈಗ ಹಕ್ಕಿ ಬ್ಯಾಳೆ ಅವು ಕೊಡ್ಲಿ. ಮೊದ್ಲಕ್ಕೆ ಸವಲತ್ತು ಅಷ್ಟೇ ಬೇಕು. ಬಸ್ ಫ್ರೀ ಬೇಡ. ಸರ್ಕಾರ ಯಾರ ಬರ್ಲಿ, ಬಿಜೆಪಿ ಸರ್ಕಾರ ಬರ್ಲಿ, ಕಾಂಗ್ರೆಸ್ ಸರ್ಕಾರ ಬರ್ಲಿ, ಒಟ್ಟ ಆಲ್ ರೈಟ್. ಜನ ಎಷ್ಟು ಸ್ಪಷ್ಟವಾಗಿ